ಸ್ವಾಮಿ ಜಗದಾತ್ಮಾನಂದಜಿ ಅವರ ಬದುಕಲು ಕಲಿಯಿರಿ. ಅಧ್ಯಾಯ 7. ಪ್ರಾರ್ಥನೆಯಿಂದ ಪರಿವರ್ತನೆ. ದೇವರಲ್ಲಿ ಮೊರೆ. ಸರ್ವಶಕ್ತನಾದ ಭಗವಂತನಲ್ಲಿ ಅಚಲ ನಂಬಿಕೆಯನ್ನಿಟ್ಟು ನಮ್ಮ ಅಂತರಾಳವನ್ನು ಬಯಲು ಮಾಡುವ ಮಾಧ್ಯಮವೇ ಪ್ರಾರ್ಥನೆ. ಅದು ದೇವರೊಡನೆ ನಡೆಸುವ ಪವಿತ್ರ ಸಂಭಾಷಣೆ. ಈ ಜಗತ್ತನ್ನು ನಡೆಯಿಸುವ ಪರಮಾದ್ಭುತ ಶಕ್ತಿ ಒಂದಿದೆ, ಇದ್ದೇ ಇದೆ. ಸೂರ್ಯ, ಚಂದ್ರ, ನಕ್ಷತ್ರ, ನೀಹಾರಿಕೆಗಳ ನಡುವೆ ಸಾಮರಸ್ಯವನ್ನು ಏರ್ಪಡಿಸಿ ಪ್ರಕೃತಿಯಲ್ಲಿ ಕ್ರಮಬದ್ಧವಾಗಿ ಋತುಭೇದಗಳನ್ನು ಉಂಟುಮಾಡಿ ವಾತಾವರಣದ ಗಾಳಿಯಲ್ಲಿ ಪ್ರಾಣವಾಯು, ಆಮ್ಲಜನಕವನ್ನು ಮಿಳಿತಗೊಳಿಸಿ ಬದುಕಿಗೆ ಅತ್ಯವಶ್ಯಕವಾದ ನೀರು, ಗಾಳಿ, ಬೆಳಕುಗಳ ಹೊನಲನ್ನೇ ಉದಾರವಾಗಿ ಕರುಣಿಸಿ ಕಾಪಾಡುವ ಈ ಎಲ್ಲ ಅದ್ಭುತ ವ್ಯವಸ್ಥೆಗಳ ಸೂತ್ರಧಾರನನ್ನೇ ದೇವರು ಎನ್ನುವುದು. ಪ್ರತಿಯೊಂದು ಜೀವದಲ್ಲಿ ಜೈವಿಕ ಚಟುವಟಿಕೆಗಳನ್ನೆಲ್ಲ ನಡೆಯಿಸುವುದು ಆ ಶಕ್ತಿಯೇ. ದೇವರನ್ನು ನಂಬಿ ಆತನಲ್ಲಿ ತನ್ನನ್ನು ಸಮರ್ಪಿಸಿಕೊಂಡು ಶರಣಾಗುವ ವ್ಯಕ್ತಿಗೆ ಆನಂದದ ನಿತ್ಯೋತ್ಸವ ತಪ್ಪಿದ್ದಲ್ಲ. ದೈವೀ ಕೃಪೆಯ ಬಗ್ಗೆ ಸಂಶಯವೇ ಇಲ್ಲ. ಸಾಧಕನು ನಿರ್ವಂಚನೆಯಿಂದ, ಕಳಕಳಿಯಿಂದ ಸಾಧನೆ ಮಾಡಿದರೆ ಅವನು ಭಗವಂತನನ್ನು ಹೊಂದುವನೆಂಬುದು ಪೂರ್ಣ ಸತ್ಯ. ಆದರೆ ಆತ ಕೂಡಲೇ ಅವನನ್ನು ಪಡೆಯುವನೆಂದು ಇದರ ಅರ್ಥವಲ್ಲ ಎಂದರು ಶ್ರೀ ಅರವಿಂದರು. ಶ್ರೀರಾಮಕೃಷ್ಣರೆಂದರು, ಭಗವಂತನ ಕೃಪೆಯ ಗಾಳಿ ಬೀಸುತ್ತಲೇ ಇರುವುದು. ನಾವು ನಮ್ಮ ಪ್ರಯತ್ನದ ಹಡಗಿನ ಹಾಯಿಯನ್ನು ಬಿಡಿಸಿದರೆ ಅದರ ಉಪಯೋಗವನ್ನು ಪಡೆಯಬಹುದು. ಕೆಲಸಗಳ್ಳರೂ ಆಲಸಿಗಳೂ ಅದರ ಪ್ರಯೋಜನವನ್ನು ಹೊಂದಲಾರರು. ಆದರೆ ದಕ್ಷ ಜನರು, ಉದ್ಯಮಶೀಲರು ದೈವೀ ಕೃಪೆಯ ಲಾಭ ಪಡೆಯುತ್ತಾರೆ. ನಮ್ಮ ಮನಸ್ಸು ಐಹಿಕ ವಾಸನೆಗಳಿಂದ ಮಲಿನವಾಗಿದ್ದರೆ, ನಮ್ಮ ವಿಚಾರಗಳು ದುಷ್ಟವಾಗಿದ್ದರೆ ನಮಗೆ ಈಶಕೃಪೆಯ ಪ್ರಯೋಜನ ಆಗಲಾರದು. ಪ್ರಾರ್ಥನೆಯ ಪರಿ. ಪ್ರಾರ್ಥನೆ ಆಂತರ್ಯದ ಪರಿಶುದ್ಧತೆಗೆ ಸುಲಭವಾದ ಮಾರ್ಗ. ಜಪ, ಧ್ಯಾನ, ಭಜನೆ, ಸಾಷ್ಟಾಂಗ ನಮನ, ಸ್ತೋತ್ರ ಪಾರಾಯಣ, ವ್ರತನಿಯಮ ಪರಿಪಾಲನೆ, ಪೂಜೆ, ಪುನಸ್ಕಾರಗಳೆಲ್ಲವೂ ಈ ಮಾರ್ಗದ ಕವಲುಗಳಷ್ಟೇ. ಭಗವತ್ ಭಜನೆಗೆ ಅನುಕೂಲವಾದ ವಿಷಯಗಳನ್ನು ವ್ರತದಂತೆ ಪರಿಗ್ರಹಿಸುವುದು, ಭಕ್ತಿಗೆ ಪ್ರತಿಕೂಲವಾದ ವಿಷಯಗಳನ್ನು ತ್ಯಜಿಸುವುದು, ಭಗವಂತ ಖಂಡಿತ ನನ್ನನ್ನು ರಕ್ಷಿಸುವನೆಂಬ ದೃಢವಾದ ವಿಶ್ವಾಸ, ಅವನೇ ನಿಜವಾದ ರಕ್ಷಕನೆಂಬ ಪೂರ್ಣ ನಂಬಿಕೆ, ಆತನ ಚರಣಗಳಲ್ಲಿ ಆತ್ಮಸಮರ್ಪಣ ಮತ್ತು ತನ್ನ ಸಂಕಷ್ಟಗಳನ್ನು ಆತನಲ್ಲಿ ತೋಡಿಕೊಳ್ಳುವುದು, ಇವು ಶರಣಾಗತಿಯ ಲಕ್ಷಣಗಳು. ಶ್ರೀರಾಮಕೃಷ್ಣರು ಹೇಳುವಂತೆ, ತೀವ್ರ ವ್ಯಾಕುಲತೆ ಉಂಟಾಯಿತು ಎಂದರೆ ಅರುಣೋದಯವಾದ ಹಾಗೆ. ಸೂರ್ಯೋದಯಕ್ಕೆ ಇನ್ನೂ ತಡವಿಲ್ಲ. ಧರ್ಮಕ್ಕೆ ಹೆಸರಾದ ಶ್ರೀಮಂತ ಮನೆತನದ ಬಲರಾಮ ಬೋಸ್ ಶ್ರೀರಾಮಕೃಷ್ಣರನ್ನು, ಮಹಾಶಯರೇ, ನಾನು ಅಷ್ಟೊಂದು ಪ್ರಾರ್ಥಿಸಿದರೂ ನನಗೇತಕ್ಕೆ ಭಗವಂತ ಕಾಣಿಸನು ಎಂದು ಕೇಳಿದ. ಅವರು ನಗುತ್ತಾ, ನಿಜಕ್ಕೂ ನೀನು ಆತನನ್ನು ನಿನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೀಯಾ ಎಂದು ಕೇಳಿದರು. ಅಷ್ಟು ತೀವ್ರ ಹಂಬಲದಿಂದ ಚಿಂತಿಸಿಲ್ಲ ಎಂದಾಗ ಅವರು ದೃಢಸ್ವರದಲ್ಲಿ ಹೇಳಿದರು, ದೇವರನ್ನು ನಿನ್ನ ಸ್ವಂತ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಪ್ರಾರ್ಥಿಸು. ಅವನಷ್ಟು ಭಕ್ತರನ್ನು ಪ್ರೀತಿಸುವವರು ಇನ್ನಾರೂ ಇಲ್ಲ ಎಂದು ನಾನು ಹೇಳುತ್ತೇನೆ. ಖಂಡಿತವಾಗಿಯೂ ಅಂಥವರಿಗೆ ಅವನು ಕಾಣಿಸಿಕೊಳ್ಳದೆ ಇರಲಾರ. ಅವನನ್ನು ಹುಡುಕುವ ಮೊದಲೇ ಕಾಣಿಸಿಕೊಳ್ಳುವನು. ದೇವರಿಗಿಂತ ಆಪ್ತನೂ ಪ್ರಿಯ ಸ್ವಭಾವಿಯೂ ಇನ್ನಾರೂ ಇಲ್ಲ. ನೀನು ಅವನಿಗಾಗಿ ದೀನನಾಗಿ ಬೇಡಿ ಕಾಡಬೇಕಷ್ಟೆ. ಪರಮಹಂಸರ ನುಡಿಗಳು ಬಲರಾಮನ ಅಂತರಂಗದ ಆಳವನ್ನು ಸ್ಪರ್ಶಿಸಿದವು. ಅವನ ಪ್ರಾರ್ಥನೆಯು ತೀವ್ರವಾಯಿತು. ಆಧ್ಯಾತ್ಮಿಕ ಜೀವನದಲ್ಲಿ ಅವನು ದ್ರುತಗತಿಯಿಂದ ಮುಂದುವರಿಯತೊಡಗಿದನು. ಕರೆದರೆ ಓ ಎನ್ನನೇ ಶ್ರೀರಾಮಕೃಷ್ಣ ಪರಮಹಂಸರ ಪದತಲದಲ್ಲಿ ಕುಳಿತು ಶ್ರದ್ಧೆಯಿಂದ ಅವರ ವಚನಾಮೃತವನ್ನು ಆಲಿಸಿ ಅಂತಃಕರಣಪೂರ್ವಕವಾಗಿ ಅವರ ಸೇವೆಯನ್ನು ಮಾಡಿದವರು ಸ್ವಾಮಿ ಅದ್ಭುತಾನಂದರು. ಸಾಮಾನ್ಯ ಸೇವಕ ಬಾಲಕನಾಗಿದ್ದ ಅವರು
ತಪಸ್ಸು, ತ್ಯಾಗ, ಸಮರ್ಪಣೆ, ಗುರುಭಕ್ತಿಯಲ್ಲಿ ಯಾರಿಗೂ ದ್ವಿತೀಯರೆನಿಸದೆ ತಮ್ಮ ಆಧ್ಯಾತ್ಮಿಕ ಜೀವನದಿಂದ ಅನ್ವರ್ಥನಾಮವನ್ನೇ ಪಡೆದಿದ್ದರು. ಅವರು ತಮ್ಮ ಕೊನೆಗಾಲವನ್ನು ಪ್ರಸಿದ್ಧ ತೀರ್ಥಸ್ಥಾನವಾದ ಕಾಶಿಯಲ್ಲಿ ಕಳೆಯುತ್ತಿದ್ದರು. ಒಂದು ದಿನ ಭಗವದ್ವಿಚಾರವನ್ನು ಮಾತನಾಡುತ್ತಿದ್ದ ಅವರು ಇದ್ದಕ್ಕಿದ್ದಂತೆ ಮಾತು ನಿಲ್ಲಿಸಿ ಆಕಾಶವನ್ನು ನೋಡುತ್ತಾ, ಓಹ್, ಅಲ್ಲಿಂದಲೇ ನಮಸ್ಕಾರವೇ, ಬಂದು ಹೋಗು ಎಂದು ಹೇಳಿದ್ದೆ, ಆಗಲಿ ಪರವಾಗಿಲ್ಲ ಎಂದು ಮಾತು ಮುಂದುವರಿಸಿದರು. ಈ ಅದ್ಭುತ ನಡವಳಿಕೆಗೆ ಚಕಿತರಾದ ಭಕ್ತರ ಪ್ರಶ್ನೆಗೆ ಅದರ ಹಿನ್ನೆಲೆಯನ್ನು ಬಯಲು ಮಾಡಿದರು. ಕೆಲ ದಿನಗಳ ಹಿಂದೆ ಕಲ್ಕತ್ತೆಯಿಂದ ಯಾವುದೋ ಕಾರ್ಯಾರ್ಥವಾಗಿ ಕಾಶಿಗೆ ಬಂದಿದ್ದ ಕಲ್ಕತ್ತೆಯ ಭಕ್ತನೊಬ್ಬ ಅದ್ಭುತಾನಂದರನ್ನು ಕಂಡು ಇನ್ನೊಮ್ಮೆ ಭೇಟಿಯಾಗುವೆ ಎಂದಿದ್ದ. ಬೇಗನೆ ಹೊರಡಬೇಕಾದಾಗ ಅವಸರದಲ್ಲಿ ಅವರನ್ನು ಭೇಟಿಯಾಗಲು ಮರೆತ. ರೈಲು ಹೊರಡುವುದಕ್ಕೆ ಮೊದಲು ಅದ್ಭುತಾನಂದರನ್ನು ಮನಸ್ಸಿನಲ್ಲೇ ನಮಿಸಿ ಅವರ ಕ್ಷಮೆ ಕೇಳಿದ. ರೈಲ್ವೆ ಸ್ಟೇಷನ್ನಿನಿಂದ 4-5 ಕಿಲೋಮೀಟರ್ ದೂರದಲ್ಲಿದ್ದ ಸ್ವಾಮಿಗಳು ಭಕ್ತ ಪರಿವೃತರಾಗಿ ಮಾತನಾಡುತ್ತಿದ್ದಾಗಲೇ ಅವನ ಪ್ರಣಾಮ ಪ್ರಾರ್ಥನೆಗಳನ್ನೂ ಸ್ವೀಕರಿಸಿ ಮೇಲಿನಂತೆ ಉದ್ಗರಿಸಿದ್ದರು. ಹೃದಯಾಂತರಾಳದ ಕರೆ ಯಾವ ಅಡೆತಡೆ ಇಲ್ಲದೆ ಎಲ್ಲವನ್ನೂ ತೂರಿಕೊಂಡು ಹೋಗಬಲ್ಲುದು ಎನ್ನಲು ಬೇರೆ ಸಾಕ್ಷಿ ಬೇಕೇ? ಭಗವಂತನ ಪಾದಸ್ಪರ್ಶವನ್ನು ಮಾಡಿದ ಸಂತರೊಬ್ಬರಿಗೆ ದೂರದ ಭಕ್ತನ ಪ್ರಣಾಮ ಪ್ರಾರ್ಥನೆಗಳು, ಸಂಶಯ, ಅಶ್ರದ್ಧೆಗಳು ಅರ್ಥವಾದರೆ ಸರ್ವಜ್ಞನೂ ಸರ್ವಶಕ್ತನೂ ಸರ್ವವ್ಯಾಪಿಯೂ ಆದ ದೇವರಿಗೆ ನಮ್ಮ ಪ್ರಾರ್ಥನೆ ಕೇಳಿಸದೆ ಭಕ್ತಿಯ ಕರೆಗೆ ಆತ ಓ ಎನ್ನನೆ ಖಂಡಿತವಾಗಿಯೂ ಕೇಳಿಸುತ್ತದೆ, ಖಂಡಿತವಾಗಿಯೂ ಆತ ಓಗೊಡುತ್ತಾನೆ ಎಂದರು ಅದ್ಭುತಾನಂದರು. ಶ್ರೀರಾಮಕೃಷ್ಣರು ಎನ್ನುತ್ತಿದ್ದರು, ಆತ ಇರುವೆಯ ಕಾಲಿನ ಸಪ್ಪಳವನ್ನೂ ಕೇಳಬಲ್ಲ ಎಂದ ಮೇಲೆ ನಿಮ್ಮ ಕರೆ ಅವನಿಗೆ ಕೇಳಿಸದಿರುವುದೇ? ಕೇಳಿಸಿಯೇ ಕೇಳಿಸುತ್ತದೆ, ವ್ಯಾಕುಲತೆಯಿಂದ ಮೊರೆವಾಗ. ದೃಷ್ಟಿ ಕೃಪೆಯ ವೃಷ್ಟಿ. ಚಿತ್ತರಂಜನ ಮೊಹಂತಿ ಪಶ್ಚಿಮ ಬಂಗಾಳದ ಮಿಡ್ನಾಪುರ ಜಿಲ್ಲೆಯ ಬಲಿಟಕ್ ಗ್ರಾಮದವನು. ಆತ BA ಪದವೀಧರನಾಗಿ ವಾಸುದೇವಪುರ ಎಂಬಲ್ಲಿ ಅಧ್ಯಾಪಕನಾಗಿದ್ದ. 1968ರಲ್ಲಿ ಅವನಿಗೆ ಸನ್ನಿಪಾತದಿಂದ ಕಣ್ಣು ಕುರುಡಾಗಿ ಅಧ್ಯಾಪಕ ವೃತ್ತಿ ಬಿಡುವಂತಾಯಿತು. ಚಿಕಿತ್ಸೆಗಾಗಿ, ಕುಟುಂಬ ರಕ್ಷಣೆಗಾಗಿ ಇದ್ದ ಸ್ವಲ್ಪ ಆಸ್ತಿ ಮಾರಿ ಭಿಕ್ಷೆ ಬೇಡಿಯಾದರೂ ಜೀವನ ನಿರ್ವಹಿಸುವುದೆಂದು ಆತ ದೂರದ ಒರಿಸ್ಸಾದ ಒಂದು ಊರು ಸೇರಿದ. 1969ರ ಶ್ರಾವಣ ಮಾಸದಲ್ಲಿ ಬಲಸೋರಿನ ಶ್ರೀ ಚಂದನೇಶ್ವರ ದೇವಾಲಯದಲ್ಲಿ 6 ದಿನ ಎಡೆಬಿಡದೆ ದೇವರನ್ನು ಪ್ರಾರ್ಥಿಸಿದ. ಕೊನೆಯ ದಿನ ರಾತ್ರಿ ಶಿವನು ಸ್ವಪ್ನದಲ್ಲಿ ಕಾಣಿಸಿಕೊಂಡು ಹೇಳಿದ, ನೀನು ನಿನ್ನ ಹಿಂದಿನ ಜನ್ಮದಲ್ಲಿ ನಿನ್ನ ತಾಯಿ ಹರಗೌರಿ ಪೂಜೆಗೆ ಹೂವು, ಆರತಿ, ನೈವೇದ್ಯ ಸಿದ್ಧ ಮಾಡಿ ಇಡುತ್ತಿದ್ದಾಗ ನೀನು ಎಲ್ಲೋ ನೋಡುತ್ತಾ ಅವನ್ನು ತುಳಿದುಬಿಟ್ಟೆ. ನಿನ್ನ ತಾಯಿ ಕುಪಿತಳಾಗಿ, ಇಷ್ಟು ಬೆಳಕಿರುವಲ್ಲಿ ಇವನ್ನು ಕಾಣಲಾರದವ, ನೀನು ಕುರುಡನಾಗು ಎಂದಳು. ನಿನ್ನ ಪೂರ್ವಜನ್ಮದ ಆ ತಂದೆ ತಾಯಿ ಈಗ ಬಲಸೋರ್ ಜಿಲ್ಲೆಯ ಬಂಪದ ಎಂಬಲ್ಲಿ ಗಣನಾಥ ಬೇಹಾರ ಮತ್ತು ಲಕ್ಷ್ಮೀದೇವಿ ಎಂಬ ಹೆಸರಿನಿಂದ ಇದ್ದಾರೆ. ನೀನು ಶಿವರಾತ್ರಿ ದಿನ ಬಂಪದಾಕ್ಕೆ ಸಮೀಪವಿರುವ ಜಾರೀಶ್ವರ ದೇವಸ್ಥಾನದ ಕೆರೆಯಲ್ಲಿ ಮಿಂದು ಆ ಕೆರೆಯ ನೀರನ್ನೇ ತೆಗೆದುಕೊಂಡು ಅವರ ಮನೆಯಲ್ಲಿ ಹರಗೌರಿ ಪೂಜೆ ನಡೆಸು. ನಂತರ ಗಣನಾಥ ಬೇಹಾರ ಮತ್ತು ಲಕ್ಷ್ಮೀದೇವಿ ನಿನ್ನನ್ನು ಮುಟ್ಟಲಿ, ಒಡನೆಯೇ ನಿನಗೆ ದೃಷ್ಟಿ ಬರುತ್ತದೆ. ತನ್ನ ಸ್ವಪ್ನವನ್ನು ಮೊಹಾಂತಿ ಇತರರಿಗೆ ಹೇಳಿ ಅವರಿಂದ ಸಹಾಯ ಪಡೆದ. ಹೀಗಾಗಿ ಅದು ಅನೇಕರಿಗೆ ತಿಳಿಯಿತು. ಶಿವರಾತ್ರಿಯ ದಿನ ಶಿವನ ಆದೇಶದಂತೆ ಅಲ್ಲಿ ಮಿಂದು ನೀರು ತಂದು ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡಿದ. ಅಂದು ಅವನ ಪೂಜೆ ನೋಡಲು ಸಾವಿರಾರು ಜನ ಸೇರಿದ್ದರು. ಎಲ್ಲರೂ ನೋಡುತ್ತಿದ್ದಂತೆಯೇ ಬೇಹಾರ ದಂಪತಿಗಳು ಅವನನ್ನು ಮುಟ್ಟಿ ಹರಸಿದಾಗ ಅವನಿಗೆ ದೃಷ್ಟಿ ಬಂತು. ಭಗವಂತನ ಕೃಪೆಗೆ ಪಾರವಿದೆಯೇ? ಗಣನಾಥ ಬೇಹಾರ ಒರಿಸ್ಸಾ ಸರ್ಕಾರದ PWD ವಿಭಾಗದಲ್ಲಿ ನೌಕರ. ಅವನಿಂದಾಗಿ ಈ ವಿಚಾರ ರಾಷ್ಟ್ರದೀಪ ಎಂಬ ಒರಿಯಾ ವಾರಪತ್ರಿಕೆಯಲ್ಲಿ 21/3
1970ರಲ್ಲಿ ಪ್ರಕಟವಾಗಿ ಅನಂತರ ಇಂಗ್ಲಿಶಿನ ಟ್ರೂತ್ ಪತ್ರಿಕೆಯಲ್ಲೂ ಬೆಳಕು ಕಂಡಿತು. ನಡೆಮುಂದೆ ನಡೆಮುಂದೆ. ದೇವರಲ್ಲಿ ಶ್ರದ್ಧೆ ಕಳೆದುಕೊಂಡ 51 ವರ್ಷದ ವಿದ್ಯಾವಂತನೊಬ್ಬನು ಪರಮಹಂಸರ ಬಳಿ ತಾನು ಮಾಡಿದ ತೀರ್ಥಯಾತ್ರೆ, ಸಾಧು ಸಂತರ ದರ್ಶನ ಇತ್ಯಾದಿ ಪ್ರಯತ್ನಗಳಿಂದ ಮನಃಶಾಂತಿ ಗಳಿಸಲು ವಿಫಲನಾಗಿ ದೇವರನ್ನು ಪ್ರಾರ್ಥಿಸಲಾರೆ, ತನಗೇನಾದರೂ ದಾರಿ ಇದೆಯೇ ಎಂದು ಕೇಳಿದ. ಪರಮಹಂಸರು ನಗುತ್ತಾ ಉತ್ತರಿಸಿದರು, ಹೇ ಭಗವಾನ್, ನೀನು ಇರುವುದು ಹೌದಾದರೆ ನನಗೆ ಹಾಗೆಂದು ಕೃಪೆಯಿಟ್ಟು ತಿಳಿಸಿಕೊಡು, ನನ್ನ ಈ ವ್ಯಥೆಯನ್ನು ದೂರಗೊಳಿಸು. ಹೀಗೆಂದು ವ್ಯಾಕುಲತೆಯಿಂದ ಬಿಡದೆ ನೀನು ಪ್ರಾರ್ಥಿಸಬಲ್ಲೆಯಾ? ಫಲಕ್ಕಾಗಿ ಕಾತರಿಸದೆ ನಿಷ್ಠೆಯಿಂದ ಮುನ್ನಡೆಯಬಲ್ಲೆಯಾ? ಹಾಗಾದಲ್ಲಿ ನೀನು ಯಶಸ್ವಿಯಾಗುವಿ. ದೃಢನಿಶ್ಚಯ ಮಾಡಿ ಅದನ್ನು ಅನುಸರಿಸಿದ ಆತ 1 ವರ್ಷದ ಬಳಿಕ ಪರಮಹಂಸರನ್ನು ನೋಡಿ ಕಣ್ಣೀರಿಡುತ್ತಾ, ಮಹಾಶಯರೇ, ನನ್ನನ್ನು ಬದುಕಿಸಿದಿರಿ ಎಂದು ಪ್ರಣಾಮ ಮಾಡಿದ. ಅವನ ಮಾನಸಿಕ ವ್ಯಗ್ರತೆ ದೂರವಾಗಿತ್ತಲ್ಲದೆ ಭಗವಂತನಲ್ಲಿ ದೃಢ ನಂಬಿಕೆಯೂ ಉಂಟಾಗಿತ್ತು. ಸಾಧನೆಯಲ್ಲಿ ವಿಚಲಿತನಾಗದೆ ಮುಂದೆ ನಡೆಯುವುದು ಪರಿವರ್ತನೆ ತರಬಲ್ಲುದು. ದಕ್ಷಿಣೇಶ್ವರದ ಜಾಡಮಾಲಿ ರಸಿಕ ತನ್ನ ಜಾತಿಯೇ ಪರಮಹಂಸರ ಸಾನ್ನಿಧ್ಯವನ್ನು ಪಡೆಯಲು ಅಡ್ಡಿಯಾಗುತ್ತಿದೆ ಎಂದು ಖಿನ್ನನಾಗುತ್ತಿದ್ದ. ಒಂದು ದಿನ ಏಕಾಂಗಿಯಾಗಿ ಶ್ರೀರಾಮಕೃಷ್ಣರು ನಡೆದು ಬರುತ್ತಿರುವಾಗ ಅವರನ್ನು ಸಮೀಪಿಸಿ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಗದ್ಗದಿತನಾಗಿ, ಮಹಾಶಯರೇ, ನನಗೇನು ಗತಿ ಎಂದು ಕೇಳಿದ. ಯಾರು? ರಸಿಕ, ಏಳು ಏಳು ಎನ್ನುತ್ತಾ ದಿವ್ಯ ಭಾವಾಪನ್ನರಾದ ಶ್ರೀರಾಮಕೃಷ್ಣರು ಅವನ ಸರಳ ಶ್ರದ್ಧೆಯಿಂದ ಮನ ಕರಗಿದವರಾಗಿ, ನೀನೇನೂ ಚಿಂತಿಸಬೇಕಿಲ್ಲ, ನಿನ್ನೆಲ್ಲ ಭಾರವನ್ನು ನಾನೇ ವಹಿಸಿದ್ದೇನೆ. ಎಂದಿನಂತೆ ನಿನ್ನ ಕರ್ತವ್ಯಗಳನ್ನು ಮಾಡು. ಬೆಳಗ್ಗೆ ಮತ್ತು ಸಂಜೆಯ ಹೊತ್ತು ವ್ಯಾಕುಲನಾಗಿ ಭಗವಂತನನ್ನು ಬಿಡದೆ ಸ್ಮರಿಸು, ಪ್ರಾರ್ಥಿಸು ಎಂದು ಅಭಯ ನೀಡಿದರು. ಅಂತೆಯೇ ನಾಮಸ್ಮರಣೆಯಲ್ಲಿ ಜೀವನ ಕಳೆದ ರಸಿಕ ಶ್ರೀರಾಮಕೃಷ್ಣರ ದೇಹತ್ಯಾಗದ ಕೆಲವು ವರ್ಷಗಳ ಬಳಿಕ ಅವನ ಅವಸಾನ ಸಮೀಪಿಸಿತು. ಜ್ವರದಿಂದ ಬಳಲುತ್ತಿದ್ದ ಆತ ಒಂದು ಮಧ್ಯಾಹ್ನ ತನ್ನನ್ನು ತುಳಸಿ ಕಟ್ಟೆಯ ಹತ್ತಿರ ಕೊಂಡೊಯ್ಯಲು ತಿಳಿಸಿದ. ಅಲ್ಲಿ ಕುಳಿತು ಪ್ರಾರ್ಥಿಸುತ್ತಾ ಚಕಿತನಾಗಿ, ಯಾರೋ ದಿವ್ಯ ಪುರುಷರನ್ನು ಕಂಡಂತೆ, ಅಪ್ಪ, ಆಹಾ, ನೀನು ಬಂದಿದ್ದೀಯೇ, ನಿನ್ನ ಮಾತಿನಂತೆ ಬಂದಿದ್ದೀಯೇ ಎಂದು ಅಪೂರ್ವ ಆನಂದ ಆಶ್ಚರ್ಯಗಳಿಂದ ಕೂಗುತ್ತಾ ಅಸುನೀಗಿದ. ರಸಿಕ ಸರಳಾಂತಃಕರಣದಿಂದ ಕೂಗಿ ಕೇಳಿದ, ಭಗವಾನ್, ನನಗೇನು ಗತಿ ಎಂಬುದಾಗಿ. ಭಗವಂತನಿಂದ ಆತನಿಗೆ ದೊರೆತ ಉತ್ತರ ಸದ್ಗತಿ ಎಂದಿರಬೇಕಲ್ಲವೇ? ಇದೇ ರೀತಿ ನಿರ್ಲಜ್ಜನಾಗಿ ಶ್ರೀರಾಮಕೃಷ್ಣರನ್ನು ಅಮಲಿನಲ್ಲಿ ಮದ್ಯ ಕೇಳಿದ ಕಾಳೀಪದ ಘೋಷ್. ಪರಮಹಂಸರು, ಇದು ದೇಶೀ ಕಾರಣವಾರಿ, ಒಂದು ಸಲ ಇದರ ರುಚಿ ಹಿಡಿದರೆ ಇನ್ಯಾವ ಮದ್ಯವೂ ರುಚಿಸದು, ಸ್ವೀಕರಿಸಲು ಸಿದ್ಧನೋ ಎಂದು ಕೇಳಿದರು. ಕಾಳಿಪದ, ಮಹಾಶಯರೇ, ದಯವಿಟ್ಟು ಕೊಡಿ, ಜೀವನವೆಲ್ಲ ಈ ಅಮಲಿನ ಗುಂಗಿನಲ್ಲೇ ಕಳೆಯುತ್ತೇನೆ ಎಂದ. ಪರಮಹಂಸರು ಅವನನ್ನು ಹತ್ತಿರ ಕರೆದು ಸ್ಪರ್ಶಿಸಿದರು. ಅವನಲ್ಲಿ ಅಪೂರ್ವ ಭಾವಾಂತರ ಉಂಟಾಗಿ ಅವನ ಕಣ್ಣಿನಿಂದ ಪ್ರೇಮಾಶ್ರು ಸುರಿಯತೊಡಗಿತು. ಅವನ ಬದುಕೇ ಬದಲಾಗಿ ಉನ್ನತ ಆಧ್ಯಾತ್ಮಿಕ ಸ್ಥಿತಿ ಪ್ರಾಪ್ತವಾಯಿತು. ಈ ಕೃಪೆಯ ಹಿಂದೆ ಅವನ ಸಾಧ್ವಿ ಪತ್ನಿಯ 12 ವರ್ಷಗಳ ತೀವ್ರ ಭಕ್ತಿ, ಶ್ರದ್ಧೆ, ವ್ಯಾಕುಲತೆಗಳಿಂದ ಮುಪ್ಪುರಿಗೊಂಡ ಪ್ರಾರ್ಥನೆ ಇತ್ತು. ಆಂತರ್ಯದ ಅಳಲು. ಭಕ್ತರನ್ನು ಶಾಸ್ತ್ರಜ್ಞಾನ ಮತ್ತು ಶಾಸ್ತ್ರೋಕ್ತ ಸಾಧನಾಹೀನರೆಂದು ಜರೆಯುತ್ತಿದ್ದ ಮಹಾವಿದ್ವಾಂಸ ಶ್ರೀನಿವಾಸ ಎಂಬವರು 17ನೇ ಶತಮಾನದಲ್ಲಿ ಇದ್ದರು. ಭಾಗವತಾಗ್ರೇಸರರಾದ ವಿಜಯದಾಸರನ್ನು ಅವರು ಅಲ್ಪ ಮಾತುಗಳಿಂದ ಅವಹೇಳನೆ ಮಾಡಿದರು. ಫಲವಾಗಿ ತೀವ್ರ ಕ್ಷಯರೋಗ ಬಂತು. ಆರ್ತರಾಗಿ ದಾರಿ ಕಾಣದೆ ಆಂಜನೇಯ ಸ್ವಾಮಿ ಗುಡಿಯಲ್ಲಿ 48 ದಿನ ವಿಶೇಷ ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಕನಸಿನಲ್ಲಿ ಮಾರುತಿ ಕಾಣಿಸಿ, ವಿಜಯದಾಸರ ನಿಂದೆಯಿಂದ ಈ ಸ್ಥಿತಿ ಬಂದಿದೆ, ಈಗಲಾದರೂ ಅವರ ಮೊರೆ ಹೊಕ್ಕು ಅವರ ಅನುಗ್ರಹ ಸಂಪಾದಿಸಿದರೆ ರೋಗ ಪರಿಹಾರವಾಗುವುದು ಎಂದ. ವಿಜಯದಾಸರ ಬಳಿ ಬಂದು ತನ್ನ ಅಪರಾಧವನ್ನು ಕ್ಷಮಿಸಲು ಕೇಳಿದಾಗ ಅವರು
ತಮ್ಮ ಶಿಷ್ಯ ಗೋಪಾಲದಾಸರ ಬಳಿ ಕಳುಹಿಸಿದರು. ಗೋಪಾಲದಾಸರು ಶ್ರೀನಿವಾಸರಿಂದ ವೃತ್ತಾಂತ ಅರಿತು ಮಂತ್ರೋಪದೇಶ ಮಾಡಿ ತಿನ್ನಲು ಜೋಳದ ರೊಟ್ಟಿ ಕೊಟ್ಟರು. ರೋಗ ನಿವಾರಣೆ ಆಯಿತು. ಅನಂತರ ಗುರುಗಳ ಆಜ್ಞೆಯಂತೆ ಚಂದ್ರಭಾಗಾ ನದಿಯಲ್ಲಿ ಪಾಂಡುರಂಗನ ಸ್ಮರಣೆ ಮಾಡುತ್ತಿರುವಾಗ ಅವರೆಂದಂತೆಯೇ ಅಂಕಿತ ಕೆತ್ತಿದ ಕಲ್ಲು ತೇಲಿ ಬಂದು ಶ್ರೀನಿವಾಸರು ಕರ್ನಾಟಕದ ಸಂತಶ್ರೇಷ್ಠ ಜಗನ್ನಾಥದಾಸರಾಗಿ ಪರಿವರ್ತಿತರಾದರು. ಗೋಂದಾವಳಿ ಕ್ಷೇತ್ರದ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಿಗೆ ಶ್ರೀರಾಮನ ಸ್ಮರಣೆ, ಧ್ಯಾನ, ಜಪಗಳು ಸಂಸಾರಿಗಳಾದ ನಮಗೆ ನಮ್ಮ ಉಪಾಧಿಗಳಿಂದಾಗಿ ಸಾಧ್ಯವಿಲ್ಲ, ಮಾರ್ಗವೇನು ಎಂದು ಕೆಲವರು ಕೇಳಿದರಂತೆ. ಎಲ್ಲ ಕೆಲಸಗಳನ್ನು ಶ್ರೀರಾಮ ಒಪ್ಪಿಸಿದುದು ಎಂದು ಮಾಡಿ, ಯಾವುದೇ ವಸ್ತುವನ್ನು ನೋಡಿದಾಗಲೂ ಶ್ರೀರಾಮ ಇದನ್ನು ನನಗೆ ನೋಡಿಕೊಳ್ಳಲು ಕೊಟ್ಟಿದ್ದಾನೆ ಎಂದು ಭಾವಿಸಿ. ಇದು ಅಭ್ಯಾಸವಾದರೆ ಮುಂದೆ ನನ್ನದು ಎಂಬುದೇ ಹೊರಟು ಹೋಗಿ ರಾಮ ಭಾವನೆಯು ನಿಮ್ಮನ್ನು ವ್ಯಾಪಿಸುವುದು. ಬಿಡದೆ 6 ತಿಂಗಳು ಈ ಸಾಧನೆ ಮಾಡಿ ಎಂದರು ಮಹಾರಾಜರು. ಪ್ರಾರ್ಥನೆ ಬಲವಾದಂತೆ ಸಂಸಾರದ ಬಂಧನಗಳು ಸಡಿಲಾಗಿ ದೇವರ ಕಡೆ ಓಟ ತೀವ್ರವಾಗುತ್ತದೆ. ದೇವರು ನೋಡುವುದು ಭಕ್ತನ ಹೃದಯವನ್ನೇ ಹೊರತು ಅವನು ಸನ್ಯಾಸಿಯೋ ಸಂಸಾರಿಯೋ ಎಂದಲ್ಲ. ಭಗವಂತನು ಸರ್ವಶಕ್ತ, ಅವನಿಗೆ ನಮ್ಮ ಪ್ರಾರ್ಥನೆ ಸಲ್ಲಿಸಿದರೆ ಎಲ್ಲವೂ ಸಾಧ್ಯ ಎನ್ನುತ್ತಾ ದಿನವೆಲ್ಲ ಮನಬಂದಂತೆ ವರ್ತಿಸಿ 1-2 ಗಂಟೆಗಳ ಕಾಲ ಭಾವೋದ್ವೇಗದಿಂದ ಗಟ್ಟಿಯಾಗಿ ಭಜನೆ ಮಾಡಿ ಧನ್ಯನಾದನೆಂದು ತಿಳಿದರೆ ಆದೀತೆ. ಪ್ರಯತ್ನದಿಂದ ಫಲ. ಯಾವುದಾದರೊಂದು ಕಾರ್ಯವು ಯಶಸ್ವಿಯಾಗಬೇಕಾದರೆ 5 ಕಾರಣಗಳು ಇರಬೇಕೆಂದು ಶಾಸ್ತ್ರ ಹೇಳುವುದು. ಉಪಯುಕ್ತವಾದ ದೇಶ, ಉದ್ಯಮಶೀಲನಾದ ಕರ್ತೃ, ಇಂದ್ರಿಯ ಪಟುತ್ವ, ಪುನಃ ಪುನಃ ಮಾಡುವ ಪ್ರಯತ್ನ ಮತ್ತು ದೈವ. ಒಂದು ಕೈಯಲ್ಲಿ ದೈವ, ಇನ್ನೊಂದರಲ್ಲಿ ಪುರುಷಕಾರವನ್ನು ದೃಢವಾಗಿ ಹಿಡಿದವರೇ ಗಂತವ್ಯವನ್ನು ಸೇರುತ್ತಾರೆ. ತನ್ನ ಭಾರವನ್ನು ತಾನು ಸರಿಯಾಗಿ ಹೊರುವಂತೆ ಮಾಡಲು ದೇವರನ್ನು ಪ್ರಾರ್ಥಿಸುತ್ತಾ ಮಿಕ್ಕದ್ದನ್ನು ದೈವಕ್ಕೆ ಒಪ್ಪಿಸಬೇಕು ಎಂಬುದು ಸಂತರ ವಚನ. ಪ್ರಾರ್ಥನೆಯೊಂದಿಗೆ ಸ್ವಪ್ರಯತ್ನವನ್ನೂ ಸೇರಿಸಿ ನಮ್ಮ ಹಳೆಯ ಹವ್ಯಾಸಗಳನ್ನು ಮುರಿದು ನೂತನ ಜೀವನಾದರ್ಶಗಳನ್ನು ಅನುಸರಿಸುವಂತಾಗಬೇಕಲ್ಲವೇ? ಸಂತರೊಬ್ಬರ ಸಾಂತ್ವನದ ನುಡಿಗಳಲ್ಲಿ ಪ್ರಾರ್ಥನೆಯ ಸತ್ವವೆಲ್ಲ ಅಡಗಿದೆ. ದೇವರು ಎಲ್ಲವನ್ನೂ ನೋಡುತ್ತಿದ್ದಾನೆ, ನಿನ್ನ ಎಲ್ಲ ಪ್ರಾರ್ಥನೆಯನ್ನೂ ಕೇಳುತ್ತಿದ್ದಾನೆ. ಪ್ರಾರ್ಥಿಸಿದ್ದು ದೊರೆಯಲಿಲ್ಲವೆಂದು ದೇವರನ್ನು ದೂರಬೇಡ. ಪ್ರಾರ್ಥನೆಗೆ ಫಲ ಉಂಟು. ಶ್ರದ್ಧಾಭಕ್ತಿ ಎಂಬ ಎತ್ತುಗಳಿಂದ, ಕಾಯವೆಂಬ ಜಮೀನಿನಲ್ಲಿ, ಮಂತ್ರವೆಂಬ ನೇಗಿಲಿನಿಂದ ಉಳುಮೆ ಮಾಡಿದಲ್ಲಿ ಭಗವಂತನ ಕೃಪೆಯೆಂಬ ಗಂಗೆಯ ಸಹಾಯದಿಂದ ಮುಂದೆ ಫಲ ಸಿಗುವುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ದಾಸನಲ್ಲಿ ವಾಸ. ಸಾಧಕ ಬಯಸುವುದು ಭಗವಂತ ಬಂದು ತನ್ನ ಹೃದಯದಲ್ಲಿ ನೆಲೆಸಿ ತನ್ನನ್ನು ಮುನ್ನಡೆಸಬೇಕು ಎಂದು. ತುಳಸೀದಾಸರ ಪ್ರಾರ್ಥನೆ ಹೀಗಿದೆ: ಅಖಿಲಾಂತರಾತ್ಮನಾದ ರಘುಪತಿಯೇ, ನಿನ್ನಲ್ಲಿ ನಾನು ಸತ್ಯವನ್ನೇ ಹೇಳುತ್ತೇನೆ. ನನಗೆ ಬೇರಾವ ಬಯಕೆಗಳು ಇಲ್ಲ. ನಿನ್ನಲ್ಲಿ ನಿರ್ಭರವಾದ ಭಕ್ತಿಯನ್ನೂ ಅನುರಕ್ತಿಯನ್ನೂ ಕೊಡು. ನನ್ನ ಮನಸ್ಸನ್ನು ಕಾಮಾದಿ ದೋಷಗಳಿಂದ ಬಿಡುಗಡೆ ಮಾಡು. ನನ್ನೆದೆಯ ಗುಡಿಯಲ್ಲಿ ವಾಸ ಮಾಡು. ಈ ರೀತಿಯ ದಾಸೋಹ ಕೈಗೊಂಡು ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಿದ ಉದಾಹರಣೆ ಬ್ರದರ್ ಲಾರೆನ್ಸ್ನದು. ಈತ ಸಾಮಾನ್ಯ, ಕೆಲಸ ಕಾರ್ಯಗಳಲ್ಲಿ ದಕ್ಷನಲ್ಲ. ಭಗವಂತನಲ್ಲಿ ಅಪಾರ ವಿಶ್ವಾಸ ಎಂಬುದೇ ಅವನಲ್ಲಿದ್ದ ಅಸಾಮಾನ್ಯತೆ. ಅವನು ಎಲ್ಲ ಕೆಲಸಗಳನ್ನೂ ದೇವರಿಗಾಗಿ ಮಾಡಿದ. 1-2 ವರ್ಷಗಳಲ್ಲ, 60 ವರ್ಷಗಳ ಕಾಲ ಎಲ್ಲ ಕೆಲಸ ಕಾರ್ಯಗಳ ಮೊದಲು ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಿದ್ದ. ಹೇ ಭಗವಾನ್, ನೀನು ನನ್ನ ಅತ್ಯಂತ ಸಮೀಪದಲ್ಲಿದ್ದೀಯೆ. ನಿನ್ನ ಇಚ್ಛೆಗೆ ಅನುಗುಣವಾಗಿಯೇ ನಾನು ಈ ಎಲ್ಲ ಕೆಲಸಗಳನ್ನೂ ಮಾಡಬೇಕಾಗಿದೆ. ನಿನ್ನ ಸಹಾಯವಿಲ್ಲದೆ ಇವೆಲ್ಲ ಸಾಧ್ಯವಿಲ್ಲ. ತಂದೆ, ನಿನ್ನ ಸಾನ್ನಿಧ್ಯದಿಂದ ನನ್ನನ್ನು ವಿಚ್ಯುತಿಗೊಳಿಸಬೇಡ ಎಂಬುದೇ ನಿನ್ನಲ್ಲಿ ನನ್ನ ಬೇಡಿಕೆ. ಅವನಿಗೆ ಕೆಲಸದ ಸಮಯವೇ ಪ್ರಾರ್ಥನೆಯ ಸಮಯವಾಗಿದ್ದು ಸಮಚಿತ್ತತೆ ಶಾಂತಿಗಳಿಂದ
ಭಗವತ್ ಸಾನ್ನಿಧ್ಯದ ಅನುಭವ ತನಗಾಗುತ್ತಿತ್ತು ಎಂದಿದ್ದಾನೆ. ನಮ್ಮ ಆಧ್ಯಾತ್ಮಿಕ ಪ್ರಗತಿಯು ಕೆಲಸದ ಬದಲಾವಣೆಯನ್ನಾಗಲಿ ಸ್ಥಾನ ಬದಲಾವಣೆಯನ್ನಾಗಲಿ ಹೊಂದಿಕೊಂಡಿಲ್ಲ. ನಿಂತ ಸ್ಥಾನದಲ್ಲೇ ನಿಂತು ಎಲ್ಲ ಕೆಲಸಗಳನ್ನೂ ಭಗವಂತನ ಪ್ರೀತಿಗಾಗಿ ಮಾಡುವುದೇ ಸೂಕ್ತ ಉಪಾಯ ಎನ್ನುತ್ತಾನೆ. ಬಾಗಿಲನ್ನು ತಟ್ಟು, ನಿರಂತರ ಆ ದಿಸೆಯಲ್ಲಿ ಹೋರಾಡು, ಅವನು ಖಂಡಿತವಾಗಿಯೂ ಬಾಗಿಲನ್ನು ತೆರೆಯುವನು ಎಂದು ನಾನು ಹೇಳುತ್ತೇನೆ ಎಂದು ಸಾಧಕರನ್ನು ಹುರಿದುಂಬಿಸುತ್ತಾನೆ. ಧ್ಯಾನಕ್ಕೆ ಪ್ರೇರಕ, ಪೂರಕ. ತೈಲಧಾರೆಯಂತೆ ಮನಸ್ಸು ಏಕಮುಖವಾಗಿ ದೇವರೆಡೆಗೆ ಹರಿಯುವುದೇ ಧ್ಯಾನ. ಜಪದಲ್ಲಿ ಏಕನಿಷ್ಠೆ ಏಕಾಗ್ರತೆಗಳು ಏಕೀಭವಿಸಿದಾಗ ಅದು ಧ್ಯಾನದ ಮಟ್ಟಕ್ಕೆ ಏರುತ್ತದೆ. ಹೃದಯವು ಧ್ಯಾನಕ್ಕೆ ಪ್ರಶಸ್ತವಾದ ಸ್ಥಾನ ಎಂಬುದು ಧ್ಯಾನ ಸಿದ್ಧರ ಅಭಿಮತ. ಪ್ರಾರ್ಥನೆಯು ಧ್ಯಾನಕ್ಕೆ ಪ್ರೇರಕವೂ ಹೌದು, ಪೋಷಕವೂ ಹೌದು. ಪ್ರಾರ್ಥನೆಯ ಅಭ್ಯಾಸದಿಂದ ಧ್ಯಾನ ಶಕ್ತಿಶಾಲಿಯಾಗುತ್ತದೆ. ಪ್ರಾರ್ಥನೆ ತೀವ್ರವಾದಾಗ ಮನಸ್ಸು ಮೇಲೇರಿ ಭಾವನಾತ್ಮಕ ಹೃದಯವನ್ನು ದಾಟಿ ಆಧ್ಯಾತ್ಮಿಕ ಹೃದಯವನ್ನು ತಲುಪುವಾಗ ಕಣ್ತುಂಬಿ ಬಂದು ಕಂಬನಿ ಹರಿಯತೊಡಗುತ್ತದೆ. ಅದೇ ವ್ಯಾಕುಲತೆಯ ಉಗಮ. ಅದರಿಂದಲೇ ಧ್ಯಾನದ ಸಿದ್ಧಿ. ಧ್ಯಾನವೇ ಏಕಾಗ್ರತೆ ಎಂದು ಸಮೀಕರಿಸಿ ಆ ಬಗ್ಗೆ ವಿಶೇಷ ಪ್ರಚಾರಗಳು ಇಂದು ನಡೆಯುತ್ತಿವೆ. ಆದರೆ ಇದು ಆಧ್ಯಾತ್ಮಿಕ ಸಾಧನೆ ಆಗಲಾರದು. ಧ್ಯಾನದಲ್ಲಿ ವ್ಯಾಕುಲತೆಯ ಪ್ರಾರ್ಥನೆಯಿಂದ ಪುಷ್ಟವಾದ ಮನಸ್ಸು ಅತ್ಯಂತ ಜಾಗರೂಕವಾಗಿದ್ದು ಅತಿ ಹೆಚ್ಚಿನ ಚುರುಕುತನದಿಂದ ಕೂಡಿರುತ್ತದೆ. ಅದು ವಿಶ್ರಾಮ, ಶಿಥಲೀಕರಣ, ನಿದ್ರಾಸ್ಥಿತಿಯ ವಿಧಾನ ಅಲ್ಲವೇ ಅಲ್ಲ. ಡಾಕ್ಟರ್ ಅಲೆಕ್ಸಿಸ್ ಕರೆಲ್ ಪರಿವರ್ತನೆಯ ಪ್ರವರ್ತಕವಾಗಬಲ್ಲ ಶಕ್ತಿ ಮೂಲ ಪ್ರಾರ್ಥನೆಯಿಂದ ಕರಗತವಾಗುವುದು ಎನ್ನುತ್ತಾ ಹೀಗೆನ್ನುತ್ತಾರೆ: ಅತಿ ಹೆಚ್ಚಿನ ಪ್ರಭಾವಶಾಲಿಯಾದ ಶಕ್ತಿಯನ್ನು ಪ್ರಾರ್ಥನೆಯಿಂದ ವ್ಯಕ್ತಿಯೊಬ್ಬ ಸೃಜಿಸಬಲ್ಲ. ಇತರ ಎಲ್ಲ ತೆರನಾದ ಚಿಕಿತ್ಸಾ ವಿಧಾನಗಳು ಫಲಪ್ರದವಾಗದಿದ್ದಾಗ ಕೇವಲ ಶ್ರದ್ಧಾನ್ವಿತ ಹೃತ್ಪೂರ್ವಕ ಪ್ರಾರ್ಥನೆಯಿಂದ ರೋಗ ಕ್ಲೇಶಗಳಿಂದ ಮುಕ್ತರಾದ ವ್ಯಕ್ತಿಗಳನ್ನು ವೈದ್ಯನಾಗಿ ನಾನು ಕಂಡಿದ್ದೇನೆ. ನಾವು ಪ್ರಾರ್ಥಿಸುವಾಗಲೆಲ್ಲ ಈ ವಿಶ್ವವನ್ನು ನಡೆಯಿಸುವ, ಎಂದೆಂದಿಗೂ ಬತ್ತಿ ಬರಿದಾಗದ ದಿವ್ಯ ಶಕ್ತಿಯ ಸಂಪರ್ಕ ಲಭ್ಯವಾಗುತ್ತದೆ. ನಮ್ಮ ಕಳಕಳಿಯ ಬೇಡಿಕೆಯು ಎಷ್ಟೋ ವಿಧದ ನಮ್ಮ ದೌರ್ಬಲ್ಯಗಳನ್ನು ದೂರ ಮಾಡುತ್ತದೆ. ನಮ್ಮ ತನುಮನಗಳಲ್ಲಿ ಶುಭ ಪರಿಣಾಮ ಆಗಿಯೇ ತೀರುತ್ತದೆ. ಪ್ರಾರ್ಥನೆಯು ತೀವ್ರವಾದಂತೆ ಅದರ ವೇಗದಲ್ಲಿ ನಾನು ನನ್ನದು ಮೆಲ್ಲನೇ ಲೀನವಾಗುತ್ತದೆ. ಸ್ಥೂಲ ಸೂಕ್ಷ್ಮ ಕಾರಣಗಳನ್ನು ದಾಟಿ ಮನಸ್ಸು ಭಗವಂತನನ್ನೇ ಸ್ಪರ್ಶಿಸುತ್ತದೆ. ಅವನ ಸಾನ್ನಿಧ್ಯದ ಅರಿವಾದಾಗ ನಮ್ಮನ್ನು ನಾವು ಅಶಕ್ತರು ಎಂದುಕೊಳ್ಳಬಲ್ಲೆವೇ?